ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳಿಗೆ ತಾಯಿ ಸರಸ್ವತಿ ದೇವಿಯ ಕೃಪೆ ಸಿಗಬೇಕು, ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಸದಾ ಮುಂದೆ ಇರಬೇಕು ಅನ್ನುವಂತಹ ಮಹಾ ಆಸೆ ಇದ್ದೇ ಇರುತ್ತೆ. ಇದಕ್ಕಾಗಿ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಲಾಗುತ್ತೆ. ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿನ ಸಾಮಾನ್ಯ ಜನರಿಗೆ ಅದು ಕಷ್ಟ ಸಾಧ್ಯ ಆಗಬಹುದು. ಅದಕ್ಕಾಗಿ ಶಿಕ್ಷಣಕ್ಕೆ ಹೆಸರಾದಂತಹ ಕೊಪ್ಪಳದ ಗವಿಮಠದಲ್ಲಿ ಅಕ್ಷರಾಭ್ಯಾಸ ನಡೆಸಲಾಗಿದೆ. ಇಂಥ ಒಂದು ವಿಶೇಷ ದಿನಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಈ ಬಗ್ಗೆ ವಿಶೇಷ ವರದಿ ನಿಮ್ಮ ಮುಂದೆ. ಮಕ್ಕಳನ್ನ ಕರೆದುಕೊಂಡು ಸಾಲಾಗಿ ನಿಂತಿರುವ ಪೋಷಕರು, ಇನ್ನೊಂದೆಡೆ ಸ್ಲೇಟು ಬುಕ್ಸ್ ಹಿಡಿದಿರುವ ಮಕ್ಕಳು. ಈ ಪುಟಾಣಿಗಳ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸುತ್ತಿರುವ ಗವಿಮಠದ ಸ್ವಾಮೀಜಿಗಳು. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ. ಗವಿಮಠದ ಸ್ವಾಮೀಜಿಗಳಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ. ನೂರಾರು ಮಕ್ಕಳ ಭವಿಷ್ಯಕ್ಕಾಗಿ ಶ್ರೀಗಳಿಂದ ಅಕ್ಷರಾಭ್ಯಾಸ. ಗವಿಮಠದ ಶ್ರೀಗಳಿಂದ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕೆಂಬ ನೂರಾರು ಪೋಷಕರ ಕನಸು ನನಸಾಗಿದೆ. ದೇಶದ ಮಹನೀಯರಂತೆ ತಮ್ಮ ಮಕ್ಕಳು ಜ್ಞಾನವಂತರಾಗಲಿ, ನಮ್ಮ ಮಕ್ಕಳಿಗೆ ಗವಿಮಠದ ಶ್ರೀಗಳು ಅಕ್ಷರಾಭ್ಯಾಸ ಮಾಡಿಸಲಿ ಎಂಬ ಕನಸು ನೆರವೇರಿದೆ. ಸ್ವಾಮೀಜಿಗಳು ಚಿಣ್ಣರ ಕೈ ಹಿಡಿದು ಓಂಕಾರ ಹಾಗೂ ಓಂ ಗವಿಸಿದ್ದೇಶ್ವರಾಯ ನಮಃ ಎಂದು ಬರೆಸಿದ್ದಾರೆ. ಇನ್ನೇನು 4-5 ದಿನ ಕಳೆದರೆ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಚಿಣ್ಣರು ಹೊಸದಾಗಿ ಶಾಲೆಗೆ ಹೋಗಲು ಪ್ರಾರಂಭವನ್ನ ಮಾಡುತ್ತಾರೆ. ಈ ವೇಳೆಯಲ್ಲಿ ಹೊಸದಾಗಿ ಶಾಲೆಗೆ ಹೋಗುವ ಮಕ್ಕಳಿಗೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು. ಸ್ವಾಮೀಜಿಗಳು ಚಿಣ್ಣರ ಕೈ ಹಿಡಿದು ಓಂಕಾರ ಹಾಗೂ ಓಂ ಗವಿಸಿದ್ದೇಶ್ವರಾಯ ನಮಃ ಎಂದು ಬರೆಸುತ್ತಾ ಮೊದಲ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು. ತಮ್ಮ ಮಕ್ಕಳೊಂದಿಗೆ ಆಗಮಿಸಿದ ಪೋಷಕರು ಶ್ರೀಗಳ ಹಸ್ತದಿಂದ ಅಕ್ಷರಾಭ್ಯಾಸವನ್ನ ಮಾಡಿಸಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ತಾಯಿ ಸರಸ್ವತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು. ಮೊದಲೆಲ್ಲ ಅಕ್ಷರಾಭ್ಯಾಸಕ್ಕೋಸ್ಕರ ಬೇರೆ ಕಡೆ ಎಲ್ಲ ದೂರ ಹೋಗಬೇಕಿತ್ತು. ಈಗ ನಮ್ಮ ಜಿಲ್ಲೆಯೊಳಗೆ ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳು ಅಕ್ಷರಾಭ್ಯಾಸ ಮಾಡಿಸಿ ಸುಮಾರು ಸಾವಿರಾರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಸಕತ್ತಾರ. ಅವ್ರು ನೋಡಿದರೆ ನಮಗೆ ಸೇಮ್ ಸ್ವಾಮಿ ವಿವೇಕಾನಂದ ಅವ್ರನ್ನ ನೋಡ್ದಂಗೆ ಅನಿಸುತ್ತೆ. ಅವರು ತುಂಬ ಬುದ್ಧಿವಂತರಾಗಿದ್ದಾರೆ ಮತ್ತು ಅವರಿಂದ ನಾವು ವಿದ್ಯಾಭ್ಯಾಸ ಮಾಡಿಸೋದು ನಮಗೆ ತುಂಬ ಖುಷಿ ಇದೆ. ಕಳೆದ 8 ವರ್ಷಗಳಿಂದ ಗವಿಮಠದಲ್ಲಿ ಶ್ರೀಗಳು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸುತ್ತಾ ಬಂದಿದ್ದಾರೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಪದ್ಧತಿಯ ದೂರದ ಶೃಂಗೇರಿ, ಕೊಲ್ಲೂರಿನಲ್ಲಿ ನಡೆಯುತ್ತಾ ಬಂದಿವೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ 9 ವರ್ಷಗಳ ಹಿಂದೆ ಗವಿಮಠದಲ್ಲಿ ಅಭಿನವ ಶ್ರೀಗಳು ಅಕ್ಷರಾಭ್ಯಾಸವನ್ನ ಶುರು ಮಾಡಿದ್ರು. ಈ ಹಿನ್ನೆಲೆ ಇಂದು ಮಠಕ್ಕೆ 2000ಕ್ಕೂ ಅಧಿಕ ಜನ ಪೋಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಶ್ರೀಗಳಿಂದ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು. ಗವಿಮಠದ ಶ್ರೀಗಳ ಆಶೀರ್ವಾದ ಪಡೆದರು. ಶ್ರೀಗಳಿಂದ ಅಕ್ಷರಾಭ್ಯಾಸ ಮಾಡಿಸಿದ್ದು ತುಂಬಾ ಖುಷಿ ಎಂದು ಪೋಷಕರು ಸಂತೋಷವನ್ನ ಹಂಚಿಕೊಂಡ್ರು. ಇಲ್ಲಿ ಶೃಂಗೇರಿಗೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಎಲ್ಲರಿಗೂ. ಇಲ್ಲಿ ಹಳ್ಳಿ ಜನಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಮಾಡೋದ್ರಿಂದ. ತುಂಬ ಖುಷಿ ಇದೆ ಗವಿಮಠ ಬೆಳೀತಿರೋದು ನೋಡಿ. ಅಜ್ಜಾರು ಒಳ್ಳೆ ಕೆಲಸ ಮಾಡೋದು ನೋಡಿ ತುಂಬ ಖುಷಿ ಆಗುತ್ತೆ. ಇವತ್ತು ನಾವು 4 ಜನ ಬಂದಿದ್ವಿ. ನನ್ನ ಮಗಂದು ಅಕ್ಷರಾಭ್ಯಾಸ ಮಾಡಿಸಿದ್ವಿ.
ಅವನದು ಅಕ್ಷರಾಭ್ಯಾಸ ಆಯಿತು. ಅವನ ಹೆಸರು ಸಾರ್ಥಕ್. ಅಂದರೆ ಶೃಂಗೇರಿಗೆ ಹೋಗಲಿಕ್ಕೆ ತುಂಬ ದೂರ ಅಲ್ಲ. ಈಗ ಒಂದೊಂದು ಟೈಮ್ ಆಗುತ್ತೆ ಹೋಗಲಿಕ್ಕೆ, ಇನ್ನೊಂದು ಟೈಮ್ ಆಗಲ್ಲ ಹೋಗಲಿಕ್ಕೆ. ಅದರಿಂದ ಇಲ್ಲಿ ಅಜ್ಜಾರು ಒಳ್ಳೆ ಹೆಸರಿದೆಯಲ್ಲ, ಇಲ್ಲಿ ಮಕ್ಕಳೆಲ್ಲ ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ಹಾಗಾಗಿ ನನ್ನ ಮಗಂದು ಇಲ್ಲೇ ಮಾಡಿಸಿದ್ದೇನೆ. ಕೊಪ್ಪಳದ ಗವಿಮಠ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಮಠ. ಸಾವಿರಾರು ಮಕ್ಕಳು ಈ ಮಠದ ನೆರಳಿನಲ್ಲಿ ವಿದ್ಯೆಯನ್ನು ಕಲಿತಿದ್ದಾರೆ, ಉಜ್ವಲ ಭವಿಷ್ಯವನ್ನ ಕಟ್ಟಿಕೊಂಡಿದ್ದಾರೆ. ಇಂತಹ ಪವಿತ್ರ ಸ್ಥಳದಲ್ಲಿ ಪೂಜ್ಯ ಶ್ರೀಗಳ ಕೈಯಲ್ಲಿ ಮೊದಲ ಅಕ್ಷರ ಬರೆದ ಈ ಪುಟಾಣಿ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗ್ತಾರೆ, ಸಮಾಜದ ಗಣ್ಯ ವ್ಯಕ್ತಿಗಳಾಗ್ತಾರೆ ಎನ್ನುವುದು ಈ ಪೋಷಕರ ನಂಬಿಕೆಯಾಗಿದೆ. ಹೀರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳಿಗೆ ತಾಯಿ ಸರಸ್ವತಿ ದೇವಿಯ ಕೃಪೆ ಸಿಗಬೇಕು, ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಸದಾ ಮುಂದೆ ಇರಬೇಕು ಅನ್ನುವಂತಹ ಮಹಾ ಆಸೆ ಇದ್ದೇ ಇರುತ್ತೆ. ಇದಕ್ಕಾಗಿ ಶೃಂಗೇರಿ ಶಾರದಾಂಬೆಯ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಲಾಗುತ್ತೆ. ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿನ ಸಾಮಾನ್ಯ ಜನರಿಗೆ ಅದು ಕಷ್ಟ ಸಾಧ್ಯ ಆಗಬಹುದು. ಅದಕ್ಕಾಗಿ ಶಿಕ್ಷಣಕ್ಕೆ ಹೆಸರಾದಂತಹ ಕೊಪ್ಪಳದ ಗವಿ ಮಠದಲ್ಲಿ ಅಕ್ಷರಾಭ್ಯಾಸ ನಡೆಸಲಾಗಿದೆ. ಇಂಥ ಒಂದು ವಿಶೇಷ ದಿನಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಈ ಬಗ್ಗೆ ವಿಶೇಷ ವರದಿ ನಿಮ್ಮ ಮುಂದೆ. ಒಂದೆಡೆ ಮಕ್ಕಳನ್ನ ಕರೆದುಕೊಂಡು ಸಾಲಾಗಿ ನಿಂತಿರುವ ಪೋಷಕರು, ಇನ್ನೊಂದೆಡೆ ಸ್ಲೇಟು ಬುಕ್ಸ್ ಹಿಡಿದಿರುವ ಮಕ್ಕಳು. ಈ ಪುಟಾಣಿಗಳ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸುತ್ತಿರುವ ಗವಿಮಠದ ಸ್ವಾಮೀಜಿಗಳು. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ. ಗವಿಮಠದ ಸ್ವಾಮೀಜಿಗಳಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ. ನೂರಾರು ಮಕ್ಕಳ ಭವಿಷ್ಯಕ್ಕಾಗಿ ಶ್ರೀಗಳಿಂದ ಅಕ್ಷರಾಭ್ಯಾಸ. ಗವಿಮಠದ ಶ್ರೀಗಳಿಂದ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕೆಂಬ ನೂರಾರು ಪೋಷಕರ ಕನಸು ನನಸಾಗಿದೆ. ದೇಶದ ಮಹನೀಯರಂತೆ ತಮ್ಮ ಮಕ್ಕಳು ಜ್ಞಾನವಂತರಾಗಲಿ, ನಮ್ಮ ಮಕ್ಕಳಿಗೆ ಗವಿಮಠದ ಶ್ರೀಗಳು ಅಕ್ಷರಾಭ್ಯಾಸ ಮಾಡಿಸಲಿ ಎಂಬ ಕನಸು ನೆರವೇರಿದೆ. ಸ್ವಾಮೀಜಿಗಳು ಚಿಣ್ಣರ ಕೈ ಹಿಡಿದು ಓಂಕಾರ ಹಾಗೂ ಓಂ ಗವಿಸಿದ್ದೇಶ್ವರಾಯ ನಮಃ ಎಂದು ಬರೆಸಿದ್ದಾರೆ. ಇನ್ನೇನು 4-5 ದಿನ ಕಳೆದರೆ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಚಿಣ್ಣರು ಹೊಸದಾಗಿ ಶಾಲೆಗೆ ಹೋಗಲು ಪ್ರಾರಂಭವನ್ನ ಮಾಡುತ್ತಾರೆ. ಈ ವೇಳೆಯಲ್ಲಿ ಹೊಸದಾಗಿ ಶಾಲೆಗೆ ಹೋಗುವ ಮಕ್ಕಳಿಗೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು. ಸ್ವಾಮೀಜಿಗಳು ಚಿಣ್ಣರ ಕೈ ಹಿಡಿದು ಓಂಕಾರ ಹಾಗೂ ಓಂ ಗವಿಸಿದ್ದೇಶ್ವರಾಯ ನಮಃ ಎಂದು ಬರೆಸುತ್ತಾ ಮೊದಲ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು. ತಮ್ಮ ಮಕ್ಕಳೊಂದಿಗೆ ಆಗಮಿಸಿದ ಪೋಷಕರು ಶ್ರೀಗಳ ಹಸ್ತದಿಂದ ಅಕ್ಷರಾಭ್ಯಾಸವನ್ನ ಮಾಡಿಸಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ತಾಯಿ ಸರಸ್ವತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು. ಮೊದಲೆಲ್ಲ ಅಕ್ಷರಾಭ್ಯಾಸಕ್ಕೋಸ್ಕರ ಬೇರೆ ಕಡೆ ಎಲ್ಲ ದೂರ ಹೋಗಬೇಕಿತ್ತು. ಈಗ ನಮ್ಮ ಜಿಲ್ಲೆಯೊಳಗೆ ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳು ಅಕ್ಷರಾಭ್ಯಾಸ ಮಾಡಿಸಿ ಸುಮಾರು ಸಾವಿರಾರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಸಕತ್ತಾರ. ಅವ್ರು ನೋಡಿದರೆ ನಮಗೆ ಸೇಮ್ ಸ್ವಾಮಿ ವಿವೇಕಾನಂದ ಅವ್ರನ್ನ ನೋಡ್ದಂಗೆ ಅನಿಸುತ್ತೆ. ಅವರು ತುಂಬ ಬುದ್ಧಿವಂತರಾಗಿದ್ದಾರೆ ಮತ್ತು ಅವರಿಂದ ನಾವು ವಿದ್ಯಾಭ್ಯಾಸ ಮಾಡಿಸೋದು ನಮಗೆ ತುಂಬ ಖುಷಿ ಇದೆ.
ಕಳೆದ 8 ವರ್ಷಗಳಿಂದ ಗವಿಮಠದಲ್ಲಿ ಶ್ರೀಗಳು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸುತ್ತಾ ಬಂದಿದ್ದಾರೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಪದ್ಧತಿಯ ದೂರದ ಶೃಂಗೇರಿ, ಕೊಲ್ಲೂರಿನಲ್ಲಿ ನಡೆಯುತ್ತಾ ಬಂದಿವೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ 9 ವರ್ಷಗಳ ಹಿಂದೆ ಗವಿಮಠದಲ್ಲಿ ಅಭಿನವ ಶ್ರೀಗಳು ಅಕ್ಷರಾಭ್ಯಾಸವನ್ನ ಶುರು ಮಾಡಿದ್ರು. ಈ ಹಿನ್ನೆಲೆ ಇಂದು ಮಠಕ್ಕೆ 2000ಕ್ಕೂ ಅಧಿಕ ಜನ ಪೋಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಶ್ರೀಗಳಿಂದ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರು. ಗವಿಮಠದ ಶ್ರೀಗಳ ಆಶೀರ್ವಾದ ಪಡೆದರು. ಶ್ರೀಗಳಿಂದ ಅಕ್ಷರಾಭ್ಯಾಸ ಮಾಡಿಸಿದ್ದು ತುಂಬಾ ಖುಷಿಯಾಗಿದೆ ಎಂದು ಪೋಷಕರು ಸಂತೋಷವನ್ನ ಹಂಚಿಕೊಂಡ್ರು. ಇಲ್ಲಿ ಶೃಂಗೇರಿಗೆಲ್ಲ ಹೋಗ್ಲಿಕ್ಕೆ ಆಗಲ್ಲ ಎಲ್ಲರಿಗೂ. ಇಲ್ಲಿ ಹಳ್ಳಿ ಜನಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಮಾಡೋದ್ರಿಂದ. ತುಂಬ ಖುಷಿ ಇದೆ ಗವಿಮಠ ಬೆಳೀತಿರೋದು ನೋಡಿ. ಅಜ್ಜರು ಒಳ್ಳೆ ಕೆಲಸ ಮಾಡೋದು ನೋಡಿ ತುಂಬ ಖುಷಿ ಆಗುತ್ತೆ. ಇವತ್ತು ನಾವು 4 ಜನ ಬಂದಿದ್ವಿ. ನನ್ನ ಮಗಂದು ಅಕ್ಷರಾಭ್ಯಾಸ ಮಾಡಿಸಿದ್ವಿ. ಅವನದು ಅಕ್ಷರಾಭ್ಯಾಸ ಆಯಿತು. ಅವನ ಹೆಸರು ಸಾರ್ಥಕ್. ಅಂದರೆ ಶೃಂಗೇರಿಗೆ ಹೋಗಲಿಕ್ಕೆ ತುಂಬ ದೂರ ಅಲ್ಲ. ಈಗ ಒಂದೊಂದು ಟೈಮ್ ಆಗುತ್ತೆ ಹೋಗಲಿಕ್ಕೆ, ಇನ್ನೊಂದು ಟೈಮ್ ಆಗಲ್ಲ ಹೋಗಲಿಕ್ಕೆ. ಅದರಿಂದ ಇಲ್ಲಿ ಅಜ್ಜಾರು ಒಳ್ಳೆ ಹೆಸರಿದೆಯಲ್ಲ, ಇಲ್ಲಿ ಮಕ್ಕಳೆಲ್ಲ ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ಹಾಗಾಗಿ ನನ್ನ ಮಗಂದು ಇಲ್ಲೇ ಮಾಡಿಸಿದ್ದೀನಿ. ಕೊಪ್ಪಳದ ಗವಿಮಠ ಶಿಕ್ಷಣಕ್ಕೆ ಹೆಸರುವಾಸಿಯಾದ ಮಠ. ಸಾವಿರಾರು ಮಕ್ಕಳು ಈ ಮಠದ ನೆರಳಿನಲ್ಲಿ ವಿದ್ಯೆಯನ್ನ ಕಲಿತಿದ್ದಾರೆ, ಉಜ್ವಲ ಭವಿಷ್ಯವನ್ನ ಕಟ್ಟಿಕೊಂಡಿದ್ದಾರೆ. ಇಂತಹ ಪವಿತ್ರ ಸ್ಥಳದಲ್ಲಿ ಪೂಜ್ಯ ಶ್ರೀಗಳ ಕೈಯಲ್ಲಿ ಮೊದಲ ಅಕ್ಷರ ಬರೆದ ಈ ಪುಟಾಣಿ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗ್ತಾರೆ, ಸಮಾಜದ ಗಣ್ಯ ವ್ಯಕ್ತಿಗಳಾಗ್ತಾರೆ ಎನ್ನುವುದು ಈ ಪೋಷಕರ ನಂಬಿಕೆಯಾಗಿದೆ. ಹೀರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.